ಓಂ ಸಾಯಿರಾಮ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನೆಲ್ಲ ಸಾಯಿ ಕುಟುಂಬದವರಿಗೆ ನನ್ನ ಧನ್ಯವಾದಗಳು. ಸ್ವಾಗತ ಸುಸ್ವಾಗತ. ಇವತ್ತಿನ ಸಾಯಿ ಕೊಟ್ಟ ಸೂಚನೆಯನ್ನು ನೋಡೋಣ ಬನ್ನಿ. ಒಬ್ಬ ಭಕ್ತೆ ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂದುಕೊಂಡಾಗ ಬಾಬಾ ಕೊಟ್ಟ ಸೂಚನೆ. ಒಬ್ಬ ಭಕ್ತೆ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸುತ್ತಿದ್ದಳು. ಕೆಲಸ ಇರಲಿಲ್ಲ, ಮದುವೆ ಆಗಿರಲಿಲ್ಲ, ಮನೆಯಲ್ಲಿ ತುಂಬ ಜಗಳ, ಕಿರಿಕಿರಿ, ಆರೋಗ್ಯವೂ ಸರಿಯಾಗಿರಲಿಲ್ಲ, ತಂದೆ ತಾಯಿಯ ಪ್ರೀತಿ ಇರಲಿಲ್ಲ, ಮತ್ತು ಅಕ್ಕ ತಂಗಿಯರ ಪ್ರೀತಿ ಇರಲಿಲ್ಲ, ಅಣ್ಣ ತಮ್ಮಂದಿರ ಸಹಾಯ ಇರಲಿಲ್ಲ. ಮನೆಯಲ್ಲಿ ಒಬ್ಬಳೇ ಕೂತು ಪ್ರತಿದಿನ ಅಳುತ್ತಿದ್ದಳು. ಒಂದು ರಾತ್ರಿ ಅವಳು ತುಂಬ ನೋವಿನಿಂದ ಇನ್ನು ಬದುಕುವುದೇ ಬೇಡ ಎಂದು ನಿರ್ಧಾರ ಮಾಡಿದಳು. ಬದುಕುವುದೇ ಬೇಡ ಎಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ನಿರ್ಧಾರ ಮಾಡಿಕೊಂಡಳು. ಆದರೆ ಆ ಕ್ಷಣದಲ್ಲಿ ಅವಳ ಮನಸ್ಸಿನೊಳಗೆ ಒಂದು ಧ್ವನಿ ಕೇಳಿಸಿತು. ಮಗು, ಚಿಂತಿಸಬೇಡ, ನಾನು ಇದ್ದೇನೆ. ಕಣ್ಣೀರಿನಲ್ಲೇ ಅವಳು ನಿದ್ದೆಯನ್ನು ಮಾಡಿದಳು. ಮುಂದಿನ ದಿನ ಸಾಯಿ ಸಚ್ಚರಿತೆ ಪಾರಾಯಣದಲ್ಲಿ ಅವಳಿಗೆ 26ನೇ ಅಧ್ಯಾಯ ಓದಲು ಬಂದಿತು. ಅದರಲ್ಲಿ ಗೋಪಾಲ್ ಅಂಬೇಡ್ಕರ್ ಅವರ ಕಥೆ ಇತ್ತು. ಅವರಿಗೂ ಜೀವನದಲ್ಲಿ ಬೇಸರವಾಗಿ ಆತ್ಮಹತ್ಯೆಯ ಆಲೋಚನೆಯನ್ನು ಮಾಡಿದ್ದರು. ಆ ಕಥೆಯಲ್ಲಿ ಬಾಬಾ ಹೇಳಿದ ಮಾತು ಮತ್ತು ಅವಳ ಹೃದಯ ತಟ್ಟಿತು. ಕಷ್ಟಗಳಿಂದ ಓಡಬೇಡ, ಧೈರ್ಯವಾಗಿ ಸಹಿಸು, ನಾನು ನಿನ್ನ ಜೊತೆ ಇದ್ದೇನೆ. ಅದನ್ನು ಓದಿದ ಕ್ಷಣಕ್ಕೆ ನಿನ್ನೆ ರಾತ್ರಿ ಕೇಳಿದ ಧ್ವನಿ ನೆನಪಾಯಿತು. ಅವಳು ಆಶ್ಚರ್ಯಗೊಂಡಳು. ಬಾಬಾನೇ ನನ್ನನ್ನು ಕಾಪಾಡಿದರು ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದಳು. ಆ ದಿನದಿಂದ ಅವಳ ಮನಸ್ಸಿಗೆ ಶಾಂತಿ ಸಿಕ್ಕಿತು. ಬಾಬಾ ಅವರ ರೂಪದಲ್ಲಾದರೂ ನಮ್ಮ ಬಳಿ ಬಂದು ದಾರಿ ತೋರಿಸುತ್ತಾರೆ. ನಮ್ಮ ಜೀವನದಲ್ಲಿ